ಪ್ರೈಸ್ ಗಾಡ್, ಹ್ಯಾಪಿ ನ್ಯೂ ಇಯರ್. 2026ನೇ ಹೊಸ ವರ್ಷದ ನಿಮಗೆ ಶುಭಾಶಯಗಳು. ಬನ್ನಿ ನಾವು ಒಟ್ಟಾಗಿ ತಂದೆ ದೇವರನ್ನು ಆರಾಧಿಸುವ, ಒಟ್ಟಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡುವ. ಓಕೆ, ಮೊದಲು ನಮ್ಮೊಟ್ಟಿಗೆ ಪಾಸ್ಟರ್ ಜೋಸೆಫ್ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ, ಮತ್ತು ನಾವು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಸ್ ಪಾಸ್ಟರ್. Let us pray. Father, we thank you for this wonderful day in our life. We magnify you, Lord. Lord, we are so thankful for this new year 2026 in our life. You have protected us, guarded us, strengthened us, enabled us, given us the more grace into our life, O God. Holy Spirit, I thank you for your greatness of your glory, and grace is going to increase upon all this precious one in this new year 2026. I thank you for that blessing in the mighty name of Jesus. Thank you, Holy Spirit. Oh, you are the author and the finisher of our faith, one who started the good work in you in Christ Jesus. Oh, till he appears, till he comes, you are going to fulfill it. You are going to finish it, oh God. We thank you, Lord. I pray that you are going to speak to the man of God into our hearts, oh God. Our hearts are open to receive for you, Lord. We are going to worship and honor you, God. Thank you for your glory. Thank you for your majestic presence in our midst. We give glory and honor. In Jesus' mighty name we pray. Amen and amen. Hallelujah. Praise the Lord. ಸಂತೋಷದ ದಿನ, ಉತ್ಸಾಹದ ದಿನ. ಯಾಕೆಂದರೆ ನಮ್ಮ ತಂದೆಯಾದ ದೇವರು ಆತನ ಪ್ರೀತಿ ಕೃಪೆಗಳಿಂದ ನಮ್ಮೊಂದು ಹೊಸ ವರ್ಷಕ್ಕೆ ನಮ್ಮನ್ನು ನಡೆಸಿದ್ದಾನೆ. ಆತನ ಪ್ರೀತಿಯು ಶ್ರೇಷ್ಠವಾದದು, ಆತನ ಕೃಪೆಯು ಶಾಶ್ವತವಾದದು. ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಹೇಳಿದಂಥ ನಮ್ಮ ಕರ್ತನು ಯಾವಾಗಲೂ ನಮ್ಮ ಜೊತೆಗಾರನಾಗಿ, ನಮ್ಮ ಸಹಾಯಕನಾಗಿ ನಮ್ಮನ್ನು ನಡೆಸುವಾತನು. ಈ ಒಂದು ಹೊಸ ವರ್ಷದಲ್ಲಿ ಎಲ್ಲ ಏರಿಯಾದಲ್ಲಿ ನಾವು ಸಂತೋಷದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ನಮ್ಮನ್ನು ನಡೆಸುತ್ತಾನೆ. ಹಾಲೆಲೂಯ. ಸಮೃದ್ಧಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ನಮ್ಮನ್ನು ಎಲ್ಲ ಆತನು ಕೆಡುಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾದು ಕಾಪಾಡುವ ಆತನಾಗಿದ್ದಾನೆ. ಆದ್ದರಿಂದ ಬನ್ನಿ, ನಮ್ಮ ಕರ್ತನು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ಆತನನ್ನು ಸ್ತುತಿಸುವ, ಆತನನ್ನು ಹಾಡಿಕೊಂಡಾಡುವ. ಥ್ಯಾಂಕ್ ಯು ಲಾರ್ಡ್. We praise you, Jesus. Glory, thank you, Jesus. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ.
ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య Jesus, thank you, Lord. We praise you, Father. Thank you, Lord. ಯೇಸುವೇ ನಮ್ಮ ರಾಜನು ಭೂರಾಜರ ಒಡೆಯನು ನಮ್ಮ ಕರ್ತಾದಿ ಕರ್ತನು Jesus. Glory. Thank you, Lord. Jesus, thank you. Praise you, Father. ನಿನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ ನನ್ನ ಜೊತೆಯಲ್ಲಿ ನಾ ಜೀವಿಸುವೆ ನನ್ನ ಯೇಸುವೇ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ ನಿನ್ನ ಜೊತೆಯಲ್ಲಿ ನಾ ಜೀವಿಸುವೆ ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನ ಯಾರು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನ ಯಾರು ಎಷ್ಟೊಂದು ಕೃಪೆಯನ್ನು ನನ್ನ ಜೀವಿತದಲ್ಲಿ ಸುರಿಸಿರುವೆ ಪ್ರತಿ ಕ್ಷಣವೂ ನನ್ನ ಕಾಲಿರುವೆ ನಿನ್ನ ಪ್ರೀತಿಯ ನಾ ಧ್ಯಾನಿಸುವೆ ಎಷ್ಟೊಂದು ಕೃಪೆಯನ್ನು ನನ್ನ ಜೀವಿತದಲ್ಲಿ ಸುರಿಸಿರುವೆ ಪ್ರತಿ ಕ್ಷಣವೂ ನನ್ನ ಕಾಲಿರುವೆ ನಿನ್ನ ಪ್ರೀತಿಯ ಧ್ಯಾನಿಸುವೆ ಕ್ಷಣ ಕ್ಷಣವೂ ದಿನ ದಿನವೂ ನನ್ನ ಕಾಯುವ ನನ್ನ ಕುರುಬಾನೇ ಕ್ಷಣ ಕ್ಷಣವೂ ದಿನ ದಿನವೂ ನಾ ಕಾಯುವ ನನ್ನ ಕುರುಬಾನೇ ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನ ಯಾರು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನ ಯಾರು ನನ್ನ ಯೇಸುವೇ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ ನನ್ನ ಜೊತೆಯಲ್ಲಿ ನೀ ಜೀವಿಸುವೆ. Oh, glorious Father. Thank you, Jesus. Yes, Father, thank you. Let's praise Him. ನಮ್ಮ ಸ್ವರಗಳರಿದ್ದುತ್ತ ನಮ್ಮ ಬಾಳಿನ ಜ್ಯೋತಿ ಆಗಿರುವ ಆತನು ಪ್ರತಿ ಕ್ಷಣ ಪ್ರತಿ ದಿನವೂ ನಮ್ಮನ್ನು ನಡೆಸುವಂತ ನಮ್ಮ ಕರ್ತನು. ಪ್ರಿಯರೇ, ಆತನ ಪ್ರೀತಿಯು ಅಪಾರವಾದ ಪ್ರೀತಿ. ಹಲ್ಲೆಲೂಯಾ. ಆತನ ಪ್ರೀತಿಯನ್ನು ಗ್ಲೋರಿ
ಅಗಾಧವಾದ ಆತನ ಪ್ರೀತಿ, ನಮ್ಮನ್ನು ಕೈ ಬಿಡದ, ನಮ್ಮನ್ನು ತೊರೆದು ಬಿಡುವುದೇ ಇಲ್ಲ. ಹಲ್ಲೆಲೂಯ. ಎಲ್ಲ ಸಮಯದಲ್ಲಿ ಶ್ರೇಷ್ಠ ಸಹಾಯಕನು ಆತನು. ಜೀಸಸ್ ವಿ ಪ್ರೈಸ್. ಆದ್ರಿಂದ ನಮ್ಮ ಪ್ರಾಣ, ನಮ್ಮ ಜೀವ, ನಮ್ಮ ಸರ್ವಸ್ವ, ನಮ್ಮ ಆರೋಗ್ಯ, ನಮ್ಮ ಜ್ಞಾನ, ನಮ್ಮ ನೀತಿಯು ಎಲ್ಲವೂ ಆತನಾಗಿದ್ದಾನೆ. ನಾವು ನಂಬಿರುವ ಆತನು ನಂಬಿಗಸ್ತನು. He is a faithful God. He is a very faithful God. Glory, Jesus. Thank you, Lord. Thank you, Father. ಅದರಿಂದ ಹೇಳೋಣ, ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು, యేసయ్యಾ.
ಓಕೆ, ಪ್ರೈಸ್ ಲಾರ್ಡ್. ನಾವು ಕರ್ತನನ್ನು ಆರಾಧಿಸ್ತೇವೆ. ಬನ್ನಿ, ಇನ್ನೊಂದು ವರ್ತಿ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್ 2026. ಪ್ರೇರೆ, ದೇವರು ನಮಗೆ ಹೊಸ ವರ್ಷವನ್ನು ಕೊಟ್ಟಿದ್ದಾನೆ. we need to thank God. ಹಳೆ ವರ್ಷದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಹೋಗಿದ್ದಾನೆ, ಕಾಪಾಡಿದ್ದಾನೆ. ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇವೆ. we need to thank God for all good things he has done. ನಮ್ಮ ಜೀವಿತದಲ್ಲಿ ಏನೆಲ್ಲ ಆತನು ಒಳ್ಳೆಯದನ್ನು ಮಾಡಿದ್ದಾನೆ, ಅದಕ್ಕೆ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇವೆ. we need to thank God, we need to praise him. ಆತನಿಗೆ ಉಪಕಾರವನ್ನು ಸ್ಮರಿಸುವರಾಗಿದ್ದೇವೆ. ಹೊಸ ವರ್ಷದಲ್ಲಿ ನಾವು ಎಂಟ್ರಿ ಆಗುವಾಗ ಕೃತಜ್ಞತೆಯೊಡನೆ, ಪ್ರಾರ್ಥನೆಯೊಡನೆ, ಆರಾಧನೆಯೊಡನೆ, ಸ್ತುತಿಯೊಡನೆ, ಘೋಷಣೆಗಳೊಡನೆ ನಾವು ಮುನ್ನುಗ್ಗುವಾಗ ನಮ್ಮ ಮಾರ್ಗಗಳನ್ನು ಕರ್ತನು ಸರಾಗ ಮಾಡುತ್ತಾನೆ. ನಾನೊಂದು ವಚನವನ್ನು ತೆಗಿತೇನೆ. ವಿಲ್ meditate this word. Romans 8 chapter 28. Romans 8 chapter 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಓಕೆ, ಇಂಗ್ಲಿಷ್ನಲ್ಲಿರ್ತದೆ, and we know that all things work together for good to them that love God, to them who are the called according to his purpose. Those who are called according to his purpose. Okay. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗುತ್ತದೆ. ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್, ನಾಟ್ ಬ್ಯಾಡ್. ಪ್ರೇರೆ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಆತನ ಉದ್ದೇಶಕ್ಕೆ ತಕ್ಕಾಗೆ, ಆತನ ಸಂಕಲ್ಪಕ್ಕೆ ತಕ್ಕಾಗೆ ನಿಮ್ಮನ್ನು ಕರೆದಿದ್ದಾನೆ. ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ಕಾಲ್ಡ್. ನೀವು ಕರೆಯಲ್ಪಟ್ಟಿರಿ. ಈ ಹೊಸ ವರ್ಷದಲ್ಲಿ ದೇವರ ಉದ್ದೇಶವನ್ನು ಮಾಡಲು ತಕ್ಕ ಗುರಿ ಇಟ್ಟು ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಇವತ್ತು 2025 ಮುಗಿಯಿತು. 2025 ಅನೇಕರು ಈ ಲೋಕವನ್ನು ಬಿಟ್ಟು ಹೋದರು. ಅವರಿಗೆ 26 ಕಾಣಲಿಕ್ಕೆ ಇಲ್ಲ. ಬಟ್ ಥ್ಯಾಂಕ್ ಗಾಡ್, ದೇವರು ನಿಮ್ಮನ್ನು ಈ 26 26ನೇ ಇಸ್ವಿಯಲ್ಲಿ ಆತ ನಿಮ್ಮನ್ನು ಇಟ್ಟಿದ್ದಾನೆ. ನಿಮಗೆ ದೇವರು ಹೊಸ ವರ್ಷವನ್ನು ಕೊಟ್ಟಿದ್ದಾನೆ. ಹೊಸ ವರ್ಷ ಹೇಗೆ ಆಗಬೇಕು, ಯಾವ ರೀತಿ ಆಗಬೇಕು, ಅದು ನಿಮ್ಮ ಡಿಸಿಷನ್. ದೇವರು ನಿಮಗೋಸ್ಕರ ಒಳ್ಳೆಯ ಉದ್ದೇಶವನ್ನು ಇಟ್ಟಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತೆ, ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವನ್ನು ಆತನು ಮಾಡುತ್ತಾನೆ. ಆಲ್ ಥಿಂಗ್ಸ್ ಆರ್ ವರ್ಕ್ ಟುಗೆದರ್ ಫಾರ್ ಗುಡ್. ಓಕೆ, ಗುಡ್, ನಾಟ್ ಬ್ಯಾಡ್. ದೇವರು ನಿಮಗೆ 2026 ಬ್ಯಾಡ್ ಸಂಗತಿಗಳನ್ನು ಇಡಲಿಲ್ಲ, ಒಳ್ಳೆಯ ಸಂಗತಿಗಳನ್ನು ಇಟ್ಟಿದ್ದಾನೆ. ಒಳ್ಳೆಯ ಸಂಗತಿಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಮೇ ಬಿ ಪರಿಸ್ಥಿತಿಗಳು ಏನೇ ಇರಬಹುದು, ಸಿಚುವೇಶನ್ಗಳು ಏನೇ ಇರಬಹುದು, ಸವಾಲುಗಳು ಏನೇ ಇರಬಹುದು, ಅಥವಾ ಮೀಡಿಯಾದ ನ್ಯೂಸ್ಗಳು ಏನೇ ಇರಬಹುದು, ನಕಾರಾತ್ಮಕ ಪರಿಸ್ಥಿತಿಗಳಿರಬಹುದು. ಬಟ್ ನೀವು ಒಪ್ಪಿವಿದೆಯರಾದರೆ ದೇಶದ ಮೇಲುಗಳನ್ನು ನೀವು ಅನುಭವಿಸ್ತೀರಿ. ನೀವು ಒಪ್ಪಿವಿದೆಯರಾದರೆ, ಬಿಕಾಸ್ ಗಾಡ್ ಇಸ್ ವಿತ್ ಯು. ಆತ ನಿಮಗೆ ಬರಗಾಲದಲ್ಲಿಯೂ ಆತ ನಿಮಗೆ ಮೃಷ್ಟಾನ್ನವನ್ನು ಕೊಡುತ್ತಾನೆ. ಬರಗಾಲದಲ್ಲಿಯೂ ಆತನು ನಿಮಗೆ ತೃಪ್ತಿಪಡಿಸ್ತಾನೆ. ಮೇ ಬಿ ಅನೇಕರಿಗೆ ಕೆಲಸ ಇಲ್ಲದೆ ಇರಬಹುದು, ಅನೇಕರಿಗೆ ಹಸಿವಿರಬಹುದು. ಬಟ್ ಇಫ್ ಯು ಬಿಲೀವ್ ಜೀಸಸ್, ಒಂದು ವೇಳೆ ದೇವರ ಸಂಕಲ್ಪಕ್ಕೆ ಕರೆಯಲ್ಪಟ್ಟು ಆತನ ಉದ್ದೇಶಕ್ಕೋಸ್ಕರ ನೀವು ಜೀವಿಸುವುದಾದರೆ ದೇವರು ಎಲ್ಲ ಕಾರ್ಯಗಳನ್ನು ನಿಮಗೆ ಅನುಕೂಲ ಮಾಡುತ್ತಾನೆ. ಪ್ರೇಸ್ ಗಾಡ್.
Your sorrow will turn into joy. Your pain will turn into peace. Okay. Maybe you are in hard situation. ನೀವು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಿರ್ಬೋದು. ಬಟ್ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಪ್ರೈಸ್ ಗಾಡ್. ದೇವರು ನಿಮಗೆ ಚಾಯ್ಸ್ ಅನ್ನು ಕೊಟ್ಟಿದ್ದಾನೆ. ದೇವರು ನಿಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಈ ವರ್ಷ ಹೇಗೆ ನೀವು ಜೀವಿಸಬೇಕಂತ ದೇವರು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಬಟ್ ದೇವರು ನಿಮಗೋಸ್ಕರ ಎಲ್ಲ ಸಂಗತಿಗಳನ್ನು, ಒಳ್ಳೆಯ ಸಂಗತಿಗಳನ್ನು ಇಟ್ಟಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ, ದೇವರ ಸಂಕಲ್ಪದ ಮೇರೆ ಕರೆಯಲ್ಪಟ್ಟು. ದೇವರು ನಿಮ್ಮನ್ನು ಕರೆದಿದ್ದಾನೆ. ಆತನ ಸಂಕಲ್ಪದ ಮೇರೆಗೆ ನಿಮ್ಮನ್ನು ಕರೆದಿದ್ದಾನೆ. ನೀವು ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ. ದೇವರು ನಿಮ್ಮನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ಬಟ್ ಈ ವರ್ಷ ದೇವರು ನಿಮ್ಮನ್ನು ಹೆಚ್ಚಿನ ಕೃಪೆಯನ್ನು ಕೊಟ್ಟ ನಿಮ್ಮನ್ನು ನಡೆಸ್ತಾನೆ. ಇಫ್ ಯು ಬಿಲೀವ್, ನೀವು ನಂಬುವುದಾದರೆ ದೇವರ ಸಂಕಲ್ಪದ ಮೇರೆಗೆ ನಿಮ್ಮ ಜೀವಿತದಲ್ಲಿ ನೀವು ಒಳ್ಳೆಯ ಸಂಗತಿಗಳನ್ನು ಕಾಣುತ್ತೀರಿ. ನಂಬದಿದ್ದರೆ ನೀವು ಅದನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ನನ್ನವನಾಗಿರುವ ನೀತಿವಂತನು ಅವನ ನಂಬಿಕೆಯಲ್ಲೇ ಬದುಕುತ್ತಾನೆ. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷ ಇಲ್ಲ. ಓಕೆ, ನೀವು ದೇವರ ಮಕ್ಕಳು. ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ಬೈಬಲ್ ಹೇಳ್ತದೆ, ನೀವು ನೀತಿವಂತರಾಗಿದ್ದೀರಿ. ದೇವರು ನಿಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. ಓಕೆ, ಯು ಆರ್ ರೈಚಸ್ನೆಸ್ ಆಫ್ ಗಾಡ್. ಓಕೆ, ನೀವು ದೇವರ ನೀತಿಯಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಇಲ್ಲಿ ದೇವರು ಹೇಳ್ತಾರೆ, ನನ್ನವನಾಗಿರುವ ನೀತಿವಂತನು ಅವನ ನಂಬಿಕೆಯಲ್ಲಿ ಬದುಕುತ್ತಾನೆ. ಯಾವುದರ ಮೇಲೆ ನಂಬಿಕೆ? ದೇವರ ಸಂಕಲ್ಪದ ಮೇಲೆ ನಮ್ಮ ನಂಬಿಕೆ, ದೇವರ ಕರೆಯುವಿಕೆಯ ಮೇಲೆ ನಮ್ಮ ನಂಬಿಕೆ, ದೇವರ ಉದ್ದೇಶದ ಮೇಲೆ ನಮ್ಮ ನಂಬಿಕೆ. ದೇವರು ನಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ ಆ ಕರೆಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದೇ ನಂಬಿಕೆ. ಓಕೆ, ನಮ್ಮನ್ನು ಆತನ ಉದ್ದೇಶಕ್ಕೆ ಕೊಡುವಂಥದ್ದು ನಂಬಿಕೆ. ನಮಗೊತ್ತಿರಬೇಕು, ನಾವು ಆರ್ಡಿನರಿ ವ್ಯಕ್ತಿಗಳಲ್ಲ. ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಆರ್ಡಿನರಿ ವ್ಯಕ್ತಿ ಅಲ್ಲ. ಆತನು ದೇವರಿಂದ ಕರೆಯಲ್ಪಟ್ಟವನು. ಯು ಆರ್ ಕಾಲ್ಡ್ ಬೈ ಗಾಡ್. ಅದರಿಂದ ಈ ವರ್ಷ ದೇವರು ನಿಮಗೆ ಒಳ್ಳೆಯ ಸಂಗತಿಗಳನ್ನು ಇಟ್ಟಿದ್ದಾನೆ. ಬಟ್ ನೀವು ಡಿಸೈಡ್ ಮಾಡ್ರಿ ಹೇಗೆ ಜೀವಿಸ್ತೀರಿ ಅಂತ. ಟುಡೇ ಯುವರ್ ಡಿಸಿಷನ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ. ಇವತ್ತು ಏನು ನೀವು ತೀರ್ಮಾನ ಮಾಡುತ್ತೀರಿ ಅದು ನಿರ್ಧಾರವಾಗುತ್ತದೆ ನಿಮ್ಮ ಗುರಿ. ಓಕೆ, ತೀರ್ಮಾನದ ಜೀವಿತ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನಿಂದಲೇ ತೀರ್ಮಾನ ಮಾಡಿರಿ. ಹೊಸ ವರ್ಷದಲ್ಲಿ ನಾವು ಹೊಸಬರಾಗಿ ನಾವು ಜೀವಿಸ್ತೇವೆ. ಒಟ್ಟಾರೆ ಜೀವಿಸ್ತಿಲ್ಲ. ಅನೇಕರು ತೀರ್ಮಾನ ಮಾಡುತ್ತಾರೆ, ಓಕೆ ಅಟ್ಲೀಸ್ಟ್ ನಾನು 1 hour ಪ್ರಾರ್ಥನೆ ಮಾಡುತ್ತೇನೆ, 1 ಗಂಟೆ ಆದರೂ ನಾನು ಪ್ರಾರ್ಥನೆ ಮಾಡುತ್ತೇನೆ, ಅಥವಾ ಒಂದು 4 ಚಾಪ್ಟರ್ ಬೈಬಲ್ ಓದ್ತೇನೆ. ಓಕೆ, ಅಟ್ಲೀಸ್ಟ್ ನಾನು ಒಂದು ಕೆಲವರಿಗಾದರೂ ಸ್ವಾರ್ಥ ಸಾರುತ್ತೇನೆ, ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪ್ರೇರೆ, ನೀವು ಏನು ತೀರ್ಮಾನ ಮಾಡುತ್ತೀರಿ ಅದಕ್ಕೆ ಪವಿತ್ರಾತ್ಮನು ನಿಮಗೆ ಮುದ್ರೆಯನ್ನು ಹಾಕುತ್ತಾನೆ. ಪವಿತ್ರಾತ್ಮನು ನಿಮಗೆ ನಡೆಸ್ತಾನೆ. ನಿಮ್ಮ ಹತ್ರ ತೀರ್ಮಾನವೇ ಇಲ್ಲ ಅಂತ ಹೇಳಿದರೆ ಪವಿತ್ರಾತ್ಮನು ನಿಮ್ಮನ್ನು ಹೇಗೆ ಅಂತ ನಡೆಸಲಿ? ಇಷ್ಟು ವರ್ಷ ನೀವು ನಿಮಗೆ ಖುಷಿ ಬಂದಾಗಿ ಜೀವಿಸ್ತೀರಿ, ತೀರ್ಮಾನ ಇಲ್ಲ ಜೀವಿತದಲ್ಲಿ, ಮನಸ್ಸಿಗೆ ಬಂದಾಗಿ ಜೀವಿಸ್ತೀರಿ. ಬಟ್ ಈ ವರ್ಷದಲ್ಲಿ ಈಗಲೇ ನೀವು ಇವತ್ತಿನಿಂದಲೇ, ಇವತ್ತು ಫಸ್ಟ್ ಡೇ, ಫಸ್ಟ್ ಮಾರ್ನಿಂಗ್ ನೀವು ತೀರ್ಮಾನ ಮಾಡಿರಿ, ಈ ವರ್ಷ ನಾನು ದೇವರಿಗೋಸ್ಕರ ಜೀವಿಸ್ತೇನೆ, ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯುತ್ತೇನೆ. ಐ ವಿಲ್ ಕಮಿಟ್ ಮೈ ಲೈಫ್ ಟು ದ ಪರ್ಪಸ್ ಆಫ್ ಗಾಡ್. ಮೇ ಬಿ ಒಂದು ವೇಳೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇವತ್ತೇ ತೀರ್ಮಾನ ಮಾಡಿರಿ ನಿಮ್ಮ ಹೃದಯದಲ್ಲಿ ಯೇಸುವನ್ನು ರಕ್ಷಕನ ಒಡೆಯನೆಂದು ಸ್ವೀಕರಿಸಲಿಕ್ಕೆ. ಒಂದು ವೇಳೆ ನೀವು ಪ್ರಾರ್ಥನೆ ಇಲ್ಲದ ಜೀವಿತವನ್ನು ಜೀವಿಸಿದರೆ ಇವತ್ತಿನಿಂದ ತೀರ್ಮಾನ ಮಾಡಿರಿ ಪ್ರಾರ್ಥನೆಯಲ್ಲಿ ಜೀವಿಸಲಿಕ್ಕೆ. ಒಂದು ವೇಳೆ ನೀವು ಸಭೆಗೆ ಹೋದಿರಿ, ಇಲ್ಲ ಅಂತಾರೆ ಇಲ್ಲ ಅಂತ ಹೇಳಿದರೆ ಇವತ್ತಿನಿಂದ ತೀರ್ಮಾನ ಮಾಡಿರಿ, ನಾನು ಎವ್ರಿ ಸಂಡೇ ನಾನು
ಚರ್ಚಿಗೆ ಹೋಗುತ್ತೇನೆ. ಎವ್ರಿ ಸಂಡೇ ತೀರ್ಮಾನ ಮಾಡಿ. ನಾನು ಹೇಳ್ತೇನೆ, ನೀವು ತೀರ್ಮಾನ ಮಾಡುವಾಗ ದೇವರ ಆತ್ಮ ನಿಮಗೆಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುತ್ತಾನೆ. ನಿಮ್ಮ ತೀರ್ಮಾನ ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ತೀರ್ಮಾನ ಪರಿಸ್ಥಿತಿಗಳನ್ನು ಹತೋಟಿಗೆ ತರ್ತದೆ. ಪರಿಸ್ಥಿತಿಗೆ ಅನುಸಾರವಾಗಿ ನಡಿಬೇಡ್ರಿ, ಪರಿಸ್ಥಿತಿಗಳನ್ನು ನೀವು ಕಂಟ್ರೋಲ್ ಮಾಡ್ರಿ. ನನಗೆ ಸಮಯ ಸಿಕ್ಕಿದಾಗ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದರೆ ಪರಿಸ್ಥಿತಿಗಳು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಸಮಯ ಸಿಕ್ಕಿದಾಗ ನಾನು ವಾಕ್ಯವನ್ನು ಓದ್ತೇನೆ ಅಂತ ಹೇಳಿದರೆ ನಿಮಗೆ ವಾಕ್ಯ ಓದಲಿಕ್ಕೆ ಸಮಯ ಸಿಗೋದಿಲ್ಲ. ನೀವು ವಾಕ್ಯ ಓದ್ತೇನೆ ಅಂತ ಹೇಳ್ತಿರುವಾಗ ಬೇರೆ ಸಂಗತಿಗಳು ನೆನಪಿಗೆ ಬರುತ್ತವೆ, ಅಥವಾ ಯಾರಾದರೂ ಕರೀತಾರೆ, ಯಾರಾದರೂ ಕಾಲ್ ಮಾಡ್ತಾರೆ, ಅಥವಾ ಬೇರೆ ಯಾವುದೊಂದು ಪರಿಸ್ಥಿತಿ ಹೇಳ್ತದೆ. ಸಮಯ ಸಿಕ್ಕಿದಾಗ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ಪ್ರಾರ್ಥನೆ ಕೂತ್ಕೊಳ್ತೇನೆ ಅಂತ ಹೇಳುವಾಗ ಬೇರೆ ಆಲೋಚನೆಗಳು ಬರ್ತವೆ. ಯಾಕಂದರೆ ನಿಮ್ಮ ಒಳಗೆ ತೀರ್ಮಾನ ಇಲ್ಲದ ಕಾರಣ ಆಲೋಚನೆಗೆ ನೀವು ಸಬ್ಮಿಟ್ ಮಾಡ್ತೀರಿ. ಇಮಿಡಿಯೇಟ್ ನಿಮಗೆ ನೆನಪು ಬರ್ತದೆ, ಅವರದ್ದು ಮೆಸೇಜ್ ಬಂದಿದೆಯಾ, ಇವರದ್ದು ಮೆಸೇಜ್ ಬಂದಿದೆ ಅಂತ. ಅಥವಾ ನಿಮ್ಮ ಯಾವುದೊಂದು ಕೆಲಸ ನೆನಪಾಗ್ತದೆ. ಅಥವಾ ಬೆಳಿಗ್ಗೆ ಬೇಗ ಏಳುವಂಥ ತೀರ್ಮಾನ ಮಾಡದಿದ್ದರೆ ಇವತ್ತಿನಿಂದ ತೀರ್ಮಾನ ಮಾಡಿರಿ ಬೆಳಿಗ್ಗೆ ಏಳುವಂತ. ಇಲ್ಲ ನನಗೆ ಸಮಯ ಸಿಕ್ಕಿದಾಗ ಹೇಳ್ತೇನೆ ಅಂತ ಹೇಳಿದರೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ತೀರ್ಮಾನ ನಿಮ್ಮದು, ಕೃಪೆ ದೇವರದ್ದು, ಸಾಮರ್ಥ್ಯ ದೇವರದ್ದು. ನೀವು ತೀರ್ಮಾನ ಮಾಡಿದರೆ ಪವಿತ್ರಾತ್ಮನು ನಿಮ್ಮ ತೀರ್ಮಾನಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾನೆ. ಪವಿತ್ರಾತ್ಮ ನಿಮಗೆ ಸಾಮರ್ಥ್ಯವನ್ನು ಕೊಡ್ತಾನೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು. ಜಸ್ಟ್ ಬಿಲೀವ್ ಇಟ್, ಜಸ್ಟ್ ಬಿಲೀವ್ ಇಟ್. ನೀವು ನಂಬಿರಿ. ಇಲ್ಲ ಅಂತ ಹೇಳಿದ್ರೆ ಅನೇಕ ನೆವಗಳು ನಿಮ್ಮ ಜೀವಿತದಲ್ಲಿ ಇರ್ತವೆ. ಸೈತಾನು ಅನೇಕ ಸುಳ್ಳಿನ ನೆವಗಳನ್ನು ತಂದು ಹಾಕ್ತಾನೆ. ನನಗೆ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಆಗೋದಿಲ್ಲ, ನನಗೆ ವೈಯಕ್ತಿಕ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಬೈಬಲ್ ಓದಲಿಕ್ಕೆ ಆಗೋದಿಲ್ಲ, ನನಗೆ ಸಭೆಗೆ ಹೋಗಲಿಕ್ಕೆ ಮನಸ್ಸಿದೆ ಬಟ್ ಸಭೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಹೋಗ್ತೇನೆ ಅಂತ ಹೇಳ್ತಿರುವಾಗ ನನಗೆ ಪರಿಸ್ಥಿತಿಗಳು ಅಡ್ಡ ಬರುತ್ತವೆ. ಯಾಕೆ ಪರಿಸ್ಥಿತಿಗಳು ಬರ್ತಾ ಇವೆ? ಯಾಕಂದರೆ ನಿಮ್ಮ ಜೀವಿತದಲ್ಲಿ ತೀರ್ಮಾನ ಇಲ್ಲ. ಪ್ರೇರೆ, ಕ್ರಿಸ್ತಿಯ ಜೀವಿತ ಒಟ್ಟಾರೆ ಜೀವಿತ ಅಲ್ಲ, ಡಿಸಿಪ್ಲಿನ್ ಲೈಫ್. ಅದು ತೀರ್ಮಾನದ ಜೀವಿತ. ನಾನು ಹೇಳ್ತೀನಿ, ಇಷ್ಟರವರೆಗೆ ನೀವು ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿದರೆ ಇವತ್ತು ತೀರ್ಮಾನ ಮಾಡಿರಿ. ಹೊಸ ವರ್ಷದಲ್ಲಿ ತೀರ್ಮಾನ ಮಾಡಿರಿ. ಅನೇಕರು ಹೊಸ ವರ್ಷದಲ್ಲಿ ತೀರ್ಮಾನ ಮಾಡ್ತಾರೆ, ಡಿಫ್ರೆಂಟ್ ತೀರ್ಮಾನ ಮಾಡ್ತಾರೆ. ಬಟ್ ಒಂದು 3 ದಿನ ಆಗುವಾಗ ಅದನ್ನು ಮರೆತು ಬಿಡ್ತಾರೆ. ಮತ್ತವರಿಗೆ ನೆನಪಿಗೆ ಬರಬೇಕಾದ ನೆಕ್ಸ್ಟ್ 31 ನಾನು ಹೀಗೆ ಮಾಡ್ತೇನೆ ಅಂತ. ನೋ ಪ್ರಿಯರೇ, ನೀವೇನು ತೀರ್ಮಾನ ಮಾಡ್ತೀರಿ ಅದನ್ನು ಬರೆದಿಡ್ರಿ. ಆ ತೀರ್ಮಾನ ನಿಮ್ಮನ್ನು ಹೋಲ್ ಇಯರ್ ನಿಮ್ಮನ್ನು ನಡೆಸ್ತದೆ. ಇಡೀ ವರ್ಷ ನಿಮ್ಮನ್ನು ಆ ತೀರ್ಮಾನ ನಡೆಸ್ತದೆ. ಓಕೆ, ನಿಮ್ಮಲ್ಲಿ ಪ್ರಾರಂಭ ಮಾಡಿದ ಒಳ್ಳೆಯ ಕಾರ್ಯವನ್ನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಕ್ರಿಸ್ತನ ಪ್ರತ್ಯಕ್ಷತೆಯವರೆಗೆ ಆತನು ನಿಮ್ಮನ್ನು ಸಿದ್ಧಿಗೆ ತರುತ್ತಾನೆ. ಫಿಲಿಪಿಯನ್ಸ್ 1:6 ಹೇಳ್ತದೆ. ಫಿಲಿಪಿಯನ್ಸ್ 1:6 I will read for you. Pastor, read for me. Being confident of this very thing, that he who has begun a good work in you will complete it until the day of Jesus Christ. Praise God, praise God, praise God. Hallelujah. ಫಿಲಿಪ್ಪಿಯರಿಗೆ ಬರೆದ 1:6 ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನಗೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತ, ನಿಮ್ಮ ಒಳಗೆ ಪ್ರಾರಂಭಿಸಿದಾತ ಆತನು ನಡೆಸಿಕೊಂಡು ಹೋಗಿ, ನಿಮ್ಮನ್ನು ದೇವರ ಸಂಕಲ್ಪದ ಮೇರೆಗೆ ನಡೆಸಿಕೊಂಡು ಹೋಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನು ಸಿದ್ಧಿಗೆ ತರುವ ನಿಮ್ಮನ್ನು ಆತನು ನಡೆಸಿಕೊಂಡು ಹೋಗುತ್ತಾನೆ. ಪ್ರೇರೆ, ಒಂದು ಒಳ್ಳೆಯ ಕಾರ್ಯವನ್ನು ದೇವರು ನಿಮ್ಮಲ್ಲಿ ಪ್ರಾರಂಭ ಮಾಡಿದ್ದಾನೆ. ನಿಮ್ಮನ್ನು ಆತನು ತನ್ನ ಪಾತ್ರೆಯಾಗಿ ಉಪಯೋಗಿಸಲು 2026 ಸಿದ್ಧವಾಗಿದ್ದಾನೆ. ಹಿ ವಾಂಟ್ ಟು ಯೂಸ್ ಯು ಆಸ್ ಎ ಗುಡ್ ವೆಸಲ್, ನಾಟ್ ಎ ನೀಡಿ ವೆಸಲ್, ಎ ಸಪ್ಲೈ ವೆಸಲ್. ಓಕೆ, ದೇವರು ಕ್ರಿಸ್ತನ ಜ್ಞಾನವನ್ನು ನಿಮಗೆ ಕೊಟ್ಟಿದ್ದಾನೆ. ಓಕೆ, ಕ್ರಿಸ್ತನ ಜ್ಞಾನ ನಿಮ್ಮಲ್ಲಿದೆ. ಅದಕ್ಕೋಸ್ಕರ ಯು ಆರ್ ಎ ಸೊಲ್ಯೂಷನ್ ಮೇಕರ್. ನೀನೇ ಅನೇಕರಿಗೆ
ಸೊಲ್ಯೂಷನ್ ಆಗಿದ್ದಿ. ನೀನೇ ಅನೇಕರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವನಾಗಿದ್ದಿ. ಅನೇಕರ ಪ್ರಶ್ನೆಗಳಿಗೆ ಉತ್ತರವಾಗಿ ದೇವರು ನಿನ್ನನ್ನು ಇಟ್ಟಿದ್ದಾನೆ. ಅನೇಕರ ಸಮಸ್ಯೆಗಳಿಗೆ ಪರಿಹಾರವಾಗಿ ದೇವರು ನಿನ್ನನ್ನು ಇಟ್ಟಿದ್ದಾನೆ. ಅನೇಕರ ಪ್ರಶ್ನೆಗಳಿಗೆ ಉತ್ತರವಾಗಿ ದೇವರು ನಿನ್ನನ್ನು ಇಟ್ಟಿದ್ದಾನೆ. ದೇವರು ನಿನ್ನಲ್ಲಿ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ದಾನೆ. ಯು ಬಿಗನ್ ಎ ಗುಡ್ ವರ್ಕ್ ಇನ್ ಯು, ನಾಟ್ ಬ್ಯಾಡ್ ವರ್ಕ್, ಎ ಗುಡ್ ವರ್ಕ್. ನಿಮ್ಮ ಒಳಗಿಂದ ಆತನು ಪ್ರಾರಂಭ ಮಾಡಿದ್ದಾನೆ. ಒಂದು ಒಳ್ಳೆಯ ಕೆಲಸ ನಿಮ್ಮ ಒಳಗಿಂದ ಆತನು ಪ್ರಾರಂಭ ಮಾಡಿದ್ದಾನೆ. ನಿಮ್ಮ ಮೂಲಕ ಅನೇಕರಿಗೆ ಆತನು ಒಳ್ಳೆಯದನ್ನು ಮಾಡುತ್ತಾನೆ. ನಿಮ್ಮ ಮೂಲಕ ಆತನು ಯಾರಿಗೂ ಹರ್ಟ್ ಮಾಡೋದಿಲ್ಲ, ನೋವಿಸ್ತಿಲ್ಲ, ಕೆಳಗೆ ಹಾಕೋದಿಲ್ಲ. ನಿಮ್ಮ ಮೂಲಕ ಆತನು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ದಾನೆ. ಹಿ ವಿಲ್ ಮ್ಯಾನಿಫೆಸ್ಟ್ ಇನ್ ಅಂಡ್ ಥ್ರೂ ಯು. ಆತನ ಒಳ್ಳೆಯತನವು ನಿನ್ನ ಮೂಲಕ ಪ್ರತ್ಯಕ್ಷವಾಗುತ್ತದೆ. ನಿನ್ನ ಮೂಲಕ ಅನೇಕರಿಗೆ ಬೆಳಕಿಗೆ ಬರುತ್ತಾರೆ. ನಿನ್ನ ಮೂಲಕ ಅನೇಕರು ಕಂಫರ್ಟ್ ಆಗುತ್ತಾರೆ. ನಿನ್ನ ಮೂಲಕ ಅನೇಕರು ಸ್ವಸ್ಥತೆ ಹೊಂದುತ್ತಾರೆ. ನಿನ್ನ ಮೂಲಕ ಅನೇಕರು ಜಯದಲ್ಲಿ ನಡೆಯುತ್ತಾರೆ. ದೇ ವಿಲ್ ವಾಕ್ ಇನ್ ವಿಕ್ಟರಿ, ವಾಕ್ ಇನ್ ಫೇವರ್. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಈ ವಚನವನ್ನು ಮೆಡಿಟೇಟ್ ಮಾಡಿ. ನೀವು ದೇವರ ಸಂಕಲ್ಪಕ್ಕೆ ಕರೆಯಲ್ಪಟ್ಟಿದ್ದೀರಿ. 2026ಗೆ ನೀವು ದೇವರ ಸಂಕಲ್ಪಕ್ಕೆ ನೀವು ಅನುಸಾರವಾಗಿ ಕರೆಯಲ್ಪಟ್ಟಿದ್ದೀರಿ. ದೇವರ ಉದ್ದೇಶವಾಗಿ ಕರೆಯಲ್ಪಟ್ಟಿದ್ದೀರಿ. ನಿನಗಿಟ್ಟಂಥ ಉದ್ದೇಶವನ್ನು ನೀನೇ ಫುಲ್ಫಿಲ್ ಮಾಡಬೇಕು. ನೀನು ಫುಲ್ಫಿಲ್ ಮಾಡುವುದಾದರೆ ನಿನಗೆ ರಿವಾರ್ಡ್ ಇದೆ. ನಾಳೆ ಕ್ರಿಸ್ತ ನ್ಯಾಯಸಿಂಹಾಸನದ ಮುಂದೆ ದೇವರು ನಿನಗೆ ರಿವಾರ್ಡ್ ಕೊಡ್ತಾನೆ, ಪ್ರತಿಫಲವನ್ನು ಕೊಡ್ತಾನೆ. ಏನು ಪ್ರತಿಫಲ ಕೊಡ್ತಾನೆ? ದೇವರು ನಿನ್ನನ್ನು ಯಾವ ಉದ್ದೇಶಕ್ಕೆ ಕರೆದಿದ್ದಾನೋ ಆ ಉದ್ದೇಶವನ್ನು, ಆ ಕರೆಯನ್ನು ನೀನು ಫುಲ್ಫಿಲ್ ಮಾಡಿದರೆ ಅದಕ್ಕೆ ನಿನಗೆ ರಿವಾರ್ಡ್ ಸಿಗ್ತದೆ. ಅದು ನಿನಗೆ ಮನಸ್ಸಿಗೆ ಬಂದಾಗ ಏನೇನೋ ಮಾಡಿದ್ದಿ, ಅದಕ್ಕೆ ದೇವರು ನಿನಗೆ ಪ್ರತಿಫಲ ಕೊಡುವುದಿಲ್ಲ. ಬಟ್ ನೀನು ವೈಯಕ್ತಿಕವಾಗಿ ದೇವರ ಉದ್ದೇಶಕ್ಕೆ ಕರೆಯಲ್ಪಟ್ಟಿದೆ. ಎವ್ರಿ ಡೇ ಬೆಳಿಗ್ಗೆ ಎದ್ದುಕೊಂಡು ಹೇಳು, ನಾನು ದೇವರ ಸಂಕಲ್ಪಕ್ಕೆ ಅನುಸಾರವಾಗಿ ಕರೆಯಲ್ಪಟ್ಟವನು. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ನನಗೆ ಅನುಕೂಲ ಮಾಡುತ್ತಾನೆ. ಮೇ ಬಿ ಯು ಆರ್ ಇನ್ ಟಫ್ ಸಿಚುವೇಶನ್, ದೇವರು ಆ ಎಲ್ಲ ಕಾರ್ಯವನ್ನು ಅನುಕೂಲ ಮಾಡುತ್ತಾನೆ. ಓಕೆ, ಅನುಕೂಲ ಮಾಡುತ್ತಾನೆ. ಯಾವ ಒಂದು ಸ್ಥಳದಲ್ಲಿ ದೇವರು ನಿನ್ನ ಇಟ್ಟಿದ್ದಾನೆ, ಆತ ನಿನಗೆ ಅನುಕೂಲ ಮಾಡಿಕೊಡುತ್ತಾನೆ. ವರ್ಕ್ ಟುಗೆದರ್ ಫಾರ್ ಗುಡ್. ನಾವು ಆತನೊಟ್ಟಿಗೆ ಜೊತೆ ಕೆಲಸದವರು, ಆತನ ಒಟ್ಟಿಗೆ ನಾವು ಕೆಲಸ ಮಾಡುವವರು. ಆತ ನಿನಗೋಸ್ಕರ ಒಂದು ಉದ್ದೇಶ ಇಟ್ಟಿದ್ದಾನೆ. ಅದರಿಂದ ಬೆಳಿಗ್ಗೆ ಬೇಗ ಎದ್ದುಕೊಂಡು ಹೇಳು, ನಾನು ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವು. ನಾನು ಸುಮ್ಮನೆ ಕರೆಯಲ್ಪಡಲಿಲ್ಲ, ನಾನು ಗುರಿ ಇಲ್ಲದೆ ಕರೆಯಲ್ಪಡಲಿಲ್ಲ. ನಾನು ಗುರಿ ಇಟ್ಟು, ದೇವರು ನನ್ನನ್ನು ಗುರಿ ಇಟ್ಟು ಕರೆದಿದ್ದಾನೆ. ಅದರಿಂದ ಬೆಳಿಗ್ಗೆ ಎದ್ದು ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆದ್ದರಿಂದ ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದವನಾಗಿದ್ದಾನೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ನನಗೆ ಕನೆಕ್ಟ್ ಆಗುತ್ತಾರೆ. ನಿನ್ನ ಚಿತ್ತವಿಲ್ಲದ ಒಬ್ಬ ವ್ಯಕ್ತಿಯು ನನಗೆ ಕನೆಕ್ಟ್ ಆಗೋದಿಲ್ಲ. ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನಾನು ಇರುತ್ತೇನೆ. ಯಾಕೆ? ನಾನು ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವನು. ಪ್ರೇರೆ, ಪ್ರತಿದಿನ ಈ ಮಾತುಗಳನ್ನು ಘೋಷಣೆ ಮಾಡಿರಿ. ಪ್ರತಿದಿನ ನೀವು ಎದ್ದು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿರಿ. ಮೇ ಬಿ 25 ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಲಿಲ್ಲ. ನಾನು ಹೇಳ್ತೇನೆ, 26 ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥ ತೀರ್ಮಾನ ಮಾಡಿರಿ. ಇಂಟಿಮೆಸಿ ರಿಲೇಷನ್ಶಿಪ್ ವಿತ್ ಗಾಡ್, ದೇವರೊಟ್ಟಿಗೆ ಫೆಲೋಶಿಪ್ ಮಾಡಿರಿ. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಅಟ್ಲೀಸ್ಟ್ 1 hour ಆದರೂ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ನಾನು ಹೇಳ್ತೇನೆ, ಯಾರು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಾನೋ ಅವನು ರಹಸ್ಯಾರ್ಥಗಳನ್ನು ಮಾತಾಡುತ್ತಾನೆ. ಆತನು ಮಿಸ್ಟ್ರಿಯನ್ನು ಮಾತಾಡುತ್ತಾನೆ. ನೀನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುತ್ತಿರುವಾಗ ನಿನ್ನ ಆತ್ಮವು ಪ್ರಾರ್ಥಿಸುವುದು, ನಿನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ನೀವು ಆತ್ಮದಿಂದ ಪ್ರಾರ್ಥನೆ ಮಾಡಿರಿ, ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತೇನೆ, ನಿಮ್ಮ 26 ಅದು ಇದ್ದ ಹಾಗಿರುವುದಿಲ್ಲ. ಇನ್ನೊಂದು 3 ಸಂಗತಿಗಳು. ಯಾವಾಗಲೂ ಸಂತೋಷ ಪಡ್ರಿ. ಮೇಂಟೈನ್ ಯುವರ್ ಜಾಯ್. ಥೆಸಲೋನಿಕ 5:16 ಮೇಂಟೈನ್ ಯುವರ್ ಜಾಯ್. ಮೇ ಬಿ ವಾಟ್ ಎವರ್ ದ ಸಿಚುವೇಶನ್, ವಾಟ್ ಎವರ್ ದ ಸರ್ಕಮ್ಸ್ಟಾನ್ಸ್, ಏನೇ ಪರಿಸ್ಥಿತಿಗಳು ಇರಲಿ, ಏನೇ ಸವಾಲುಗಳು, ಏನೇ ಕ್ವಶನ್ಗಳು, ಅದು ಯಾರೋ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲಿ, ಕ್ರಿಟಿಸೈಸ್ ಮಾಡಲಿ, ಬಟ್ ನಿಮ್ಮ ಒಳಗೆ
ಡಿಸ್ಕರೇಜ್ ಆತ್ಮಕ್ಕೆ ಅನುಮತಿ ಕೊಡಬೇಡ್ರಿ. ಬಟ್ ನಿಮ್ಮ ಒಳಗೆ ನಿಮ್ಮ ಆತ್ಮ ಕರ್ತನ ಆತ್ಮ, ಆತನು ಒಂದು ಆತ್ಮವಾಗಿದ್ದಾನೆ. ಆದ್ದರಿಂದ ನಂಬಿಕೆಯಲ್ಲಿ ಎದ್ದು ಹೇಳ್ರಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ, ನಾನು ಯಾವಾಗಲೂ ಸಂತೋಷ ಪಡುವನಾಗಿದ್ದೇನೆ. ನೀವು ಕಂಟಿನ್ಯೂ ಆಗಿ ಸಂತೋಷ ಪಡುವಂಥದ್ದು, ಇಟ್ ವಿಲ್ ಕೀಪ್ ಯು ಇನ್ ಟ್ರ್ಯಾಕ್. ಇಟ್ ವಿಲ್ ಪೊಸಿಷನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ರೈಟ್ ಡೈರೆಕ್ಷನ್ಗೋಸ್ಕರ ಪೊಸಿಷನಲ್ಲಿ ಇಡ್ತೀರಿ. ದೇವರ ಆತ್ಮನಿಗೆ ನಿಮ್ಮನ್ನು ನಡೆಸಲಿಕ್ಕೆ ಈಸಿ ಆಗುತ್ತದೆ ಯಾವಾಗಲೂ ನೀವು ಸಂತೋಷ ಪಟ್ಟಾಗ. ಪ್ರಿಯರೇ, ಸಂತೋಷ ಎಂಬುವಂಥದ್ದು ಪರಿಸ್ಥಿತಿಗಳು ಒಳ್ಳೆದಿರುವಾಗ, ನಮ್ಮ ವಿಷಯದಲ್ಲಿ ಒಳ್ಳೆಯದನ್ನು ಮಾತಾಡುವಾಗ, ಅಥವಾ ನಮಗೆ ಒಳ್ಳೆ ಫೀಲ್ ಆದಾಗ ಸಂತೋಷ ಪಡುವಂಥದ್ದಲ್ಲ. ನಾವು ಸಂತೋಷ ಪಡುವಂಥದ್ದು ನಂಬಿಕೆಯ ಮೂಲಕ. ನಂಬಿಕೆಯಿಂದ ಉಂಟಾಗುವ ಸಂತೋಷ. ಬೈ ಫೇತ್ ಯು ರಿಜಾಯ್ಸ್. ಅಪೊಸ್ತಲ ಪೌಲ್ ಹೇಳ್ತಾನೆ, ಯಾವಾಗಲೂ ಸಂತೋಷ ಪಡ್ರಿ, ಎಡೆ ಬಿಡದೆ ಪ್ರಾರ್ಥನೆ ಮಾಡ್ರಿ. ಹೇಗೆ ಎಡೆ ಬಿಡದೆ ಪ್ರಾರ್ಥನೆ ಮಾಡಿ? ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಗಾಡಿಯಲ್ಲಿ ಹೋಗುವಾಗ, ದಾರಿಯಲ್ಲಿ ಹೋಗುವಾಗ, ಮನೆಯಲ್ಲಿ ಕೂತ್ಕೊಳ್ಳುವಾಗ ಸುಮ್ಮನೆ ಏನೇನೋ ಚಿಂತೆ ಮಾಡುವುದನ್ನು ಬಿಟ್ಟು, ಏನೇನೇ ನಕಾರಾತ್ಮಕ ಆಲೋಚನೆಗಳನ್ನು ಅನುಮತಿ ಮಾಡದೆ, ಅದರ ಬದಲು ಎಡೆ ಬಿಡದೆ ಪ್ರಾರ್ಥನೆ ಮಾಡ್ರಿ. ಕಂಟಿನ್ಯೂ ಆಗಿ ಪ್ರಾರ್ಥನೆ ಮಾಡ್ರಿ. ಈ ವಚನವನ್ನು ನಾವು ಓದುವ ಬೇಕಾದರೆ, ಪಾಸ್ಟರ್ ರೀಡ್ ಫಾರ್ ಮೀ First Thessalonica 5 chapter 16 verse. Rejoice always, pray without ceasing, in everything give thanks, for this is the will of God in Christ Jesus for you. Praise God, hallelujah. ಓಕೆ, ಇಲ್ಲಿ 17ನೇ ವಚನ ಹೇಳ್ತದೆ, ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ, ದೇವರ ಉದ್ದೇಶ. ಓಕೆ, 2026 ಅಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ದೇವರು ನಿಮಗೆ ಇಟ್ಟಂಥ ಪ್ಲ್ಯಾನ್, ಉದ್ದೇಶ, ಮಾರ್ಗದಲ್ಲಿ ನಡೆಯಬೇಕಾದ್ರೆ 3 ಸಂಗತಿ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಸಂತೋಷ ಪಡ್ರಿ. ಡೋಂಟ್ ಅಲೌ ಎನಿ ಬಿಟರ್ನೆಸ್, ಎನಿ ಡಿಸ್ಕರೇಜ್ಮೆಂಟ್, ಎನಿ ಸಿಚುವೇಶನ್. ಯಾರಾದ್ರೂ ಈ ಸಮಯ ಹೇಳಿದ ಜನರು ಸುಳ್ಳಾಗಿ ತಪ್ಪಾಗಿ ಹೊರಿಸ್ತಾರೆ, ಅಳಿರಿ, ಗೋಳಾಡಿರಿ, ಕುಗ್ಗಿ ಹೋಗಿರಿ ಅಂತ ಹೇಳಿಲ್ಲ. ಸಂತೋಷ ಪಡ್ರಿ, ರಿಜಾಯ್ಸ್. ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ಓಕೆ, ಸಂತೋಷ ಪಡ್ರಿ. ದಟ್ ಮೀನ್ಸ್ ಡೋಂಟ್ ಅಲೌ ಎನಿ ಡಿಸ್ಟ್ರಕ್ಷನ್ ಇನ್ ಯುವರ್ ಲೈಫ್. ಮಾತುಗಳು ವೆರಿ ಪವರ್ಫುಲ್. ನೀವೊಂದು ವೇಳೆ ಮಾತುಗಳನ್ನು ಅಕ್ಸೆಪ್ಟ್ ಮಾಡುವುದಂದರೆ ದುರಾತ್ಮಗಳನ್ನು ಅಕ್ಸೆಪ್ಟ್ ಮಾಡುವಂಥದ್ದು. ನೆಗೆಟಿವ್ ಮಾತುಗಳನ್ನ ಅಕ್ಸೆಪ್ಟ್ ಮಾಡೋದಂದರೆ, ರೈಟ್ ವರ್ಡನ್ನು ನೀವು ಅಕ್ಸೆಪ್ಟ್ ಮಾಡೋದಂತ ಹೇಳಿದರೆ ಪವಿತ್ರಾತ್ಮನಿಗೆ ನಿಮ್ಮ ಒಳಗೆ ನೀವು ಅವಕಾಶ ಕೊಡುವಂಥದ್ದು. ಬಟ್ ಪವಿತ್ರಾತ್ಮನು ನಿಮಗೆ ಮಾತಾಡುತ್ತಾ ಇದ್ದಾನೆ, ಕಂಟಿನ್ಯೂ ಆಗಿ ನೀವು ಸಂತೋಷ ಪಡ್ರಿ. ಬೆಳಿಗ್ಗೆ ಎದ್ದುಕೊಂಡು ಏನೇ ಪರಿಸ್ಥಿತಿ ಇರಲಿ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ, ಸಂತೋಷ ಪಡ್ರಿ. ನೆಕ್ಸ್ಟ್, ಪ್ರಾರ್ಥನೆ ಮಾಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ. ಓಕೆ, ನೆಕ್ಸ್ಟ್ ಇರ್ತದೆ, ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಆಲ್ವೇಸ್ ಗಿವ್ ಥ್ಯಾಂಕ್ ಗಾಡ್. ದೇವರು ನಿಮಗೆ ಹೊಸ ದಿನವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ವಾತಾವರಣ ಕೊಟ್ಟಿದ್ದಾನೆ. ಓಕೆ, ಆಲ್ವೇಸ್ ಥ್ಯಾಂಕ್ ಗಾಡ್. ನಿಮ್ಮ ಕಿಸೆಯಲ್ಲಿ ಹಣ ಖಾಲಿಯಾಗಿದೆ, ಗುಣಗುಟ್ಬೇಡ್ರಿ, ದೇವರಿಗೆ ಥ್ಯಾಂಕ್ ಯು ಹೇಳ್ರಿ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಮೇ ಬಿ ನಿಮ್ಮ ಬಾಡಿ ಸಿಕ್ಕಾಗಿದೆ, ಹೇಳ್ರಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಹೀಲಿಂಗ್. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರಿಗೆ ನೀವು ಥ್ಯಾಂಕ್ ಯು ಹೇಳ್ರಿ, ಕೃತಜ್ಞತೆಯನ್ನು ಮಾಡ್ರಿ. ತಂದೆ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ತಂದೆ ದೇವರಿಗೆ ಸ್ತೋತ್ರವನ್ನು ಮಾಡ್ರಿ.
ನಿನ್ನ ದೂತರನ್ನು ನನ್ನ ಸುತ್ತಲೂ ದಂಡೆಲಿದು ಕಾವಲ ಕಾಪಾಡುತ್ತಿ. ಸ್ತೋತ್ರ. ನಾನು ಹೋಗುವಾಗ ಬರುವಾಗ ನಿನ್ನ ದೂತರಿಗೆ ನೀನು ಅಪ್ಪಣೆ ಕೊಟ್ಟಿದ್ದಿ, ನನ್ನ ಕಾಲು ಕಲ್ಲಿಗೆ ತಗಲದಂತೆ. ಸ್ತೋತ್ರ. ನಾನು ಹೇಳ್ತೀನಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಎಲ್ಲದರಲ್ಲಿ ಸ್ತೋತ್ರವನ್ನು ಸಲ್ಲಿಸ್ತೀನಿ. ಆ ಪರಿಸ್ಥಿತಿಗೋಸ್ಕರ ಸ್ತೋತ್ರ ಅಲ್ಲ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ರೋಗಗೋಸ್ಕರ ಸ್ತೋತ್ರ ಅಲ್ಲ, ಆ ರೋಗದ ಸಂದರ್ಭದಲ್ಲಿ, ಪರಿಸ್ಥಿತಿಗಳ ಸಂದರ್ಭದಲ್ಲಿ, ನೆಗೆಟಿವ್ ಸಿಚುವೇಶನ್ಗಳ ಸಂದರ್ಭದಲ್ಲಿ, ಅಥವಾ ನಕಾರಾತ್ಮಕ ನಿಮಿಷವಾಗಿ ಮಾತಾಡುವ ಸಂದರ್ಭದಲ್ಲಿ, ಡೋಂಟ್ ಗ್ರಂಬಲ್, ಬಿಗನ್ ಟು ಪ್ರೈಸ್ ಗಾಡ್. ನೀವು ಫಸ್ಟ್ ಸಂತೋಷ ಪಟ್ಟರೆ ನಿಮ್ಗೆ ಎಡೆಬಿಡದೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ. ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಹಾರ್ಟ್ ಸಾಫ್ಟ್ ಆಗಿರ್ತದೆ. ನಿಮ್ಮ ಹಾರ್ಟ್ ಸಾಫ್ಟ್ ಆಗಿರುವಾಗ ನಿಮ್ಮಲ್ಲಿ ಕೃತಜ್ಞತೆ ಬರುತ್ತದೆ, ಸ್ತೋತ್ರ ಬರುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನೀವು ಸ್ತೋತ್ರ ಮಾಡುತ್ತೀರಿ. ಪ್ರತಿಯೊಂದು ಸವಾಲುಗಳಲ್ಲಿ ನೀವು ಸ್ತೋತ್ರವನ್ನು ಮಾಡುತ್ತೀರಿ. ಪ್ರತಿಯೊಂದು ಚಾಲೆಂಜಿಂಗ್ ಸಿಚುವೇಶನ್ನಲ್ಲಿ ನೀವು ದೇವರಿಗೆ ಸ್ತೋತ್ರ ಮಾಡುತ್ತೀರಿ. ನಿಮ್ಮ ಒಳಗಿಂದ ಸ್ತೋತ್ರ ಹುಟ್ಟುತ್ತದೆ. ಸ್ತೋತ್ರ ಯಜ್ಞಗಳನ್ನು ನೀವು ಸಮರ್ಪಿಸ್ತೀರಿ. ಸ್ತೋತ್ರ ಮಾಡುತ್ತೀರಿ. ಒಂದು ವೇಳೆ ನೀವು ಸಂತೋಷ ಪಡೋದಿಲ್ಲ, ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದಿಲ್ಲ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳಿದರೆ ನಿಮ್ಮ ಬಾಯಿಯಲ್ಲಿ ಸ್ತೋತ್ರ ಬರುವುದಿಲ್ಲ, ಗುಣುಗುಟ್ಟಿಗೆ ಬರುತ್ತದೆ. ಬರುತ್ತದೆ. ಗುಣುಗುಟ್ಟಿದಾಗ ಅವರು ಸಂಹಾರಕ ದೂತನಿಗೆ ಅನುಮತಿ ಕೊಟ್ಟರು ಅಂತ 10ನೇ ವಚನ. ಅವರಲ್ಲಿ ಕೆಲವರು ಗುಣುಗುಟ್ಟಿ ಸಂಹಾರಕನ ಕೈಯಿಂದ ಸತ್ತು ಹೋದರು ಅಂತ. 1 Corinthians 10 chapter 10 verse. Pastor, can you read for me? 1 Corinthians 10 chapter Nor 10. complain as some of them has complained, and they were destroyed by the angel of death. Don't complain. Always begin to thank God. ಏನು ಇಲ್ಲ ಅದಕ್ಕೋಸ್ಕರ ಗುಣಗುಟ್ಟಿ ಬಿಡ್ರಿ. ಏನು ನಿಮಗೆ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ, ಸಂತೋಷ ಪಡ್ರಿ. ನಿಮಗೆ ಒಳ್ಳೆಯ ಕುಟುಂಬ ಕೊಟ್ಟಿದ್ದಾನೆ, ಥ್ಯಾಂಕ್ ಗಾಡ್. ಓಕೆ. ಇಬ್ಬರು ಪ್ರಾರ್ಥನೆಗೆ ಹೋದರು ಒಬ್ಬ ದೇವ ಸೇವಕನ ಹತ್ರ. ಒಬ್ಬ ತುಂಬ ತೊಂದರೆಯಲ್ಲಿದ್ದ. ಆತನು ಸೇವಕ ತೋರಿದ, ಪ್ಲೀಸ್ ದೇವರು ನನ್ನನ್ನು ಬ್ಲೆಸ್ ಮಾಡುವಂತೆ, ನಾನು ಅಭಿವೃದ್ಧಿ ಆಗುವಂತೆ ಪ್ರಾರ್ಥನೆ ಮಾಡು, ಅಥವಾ ನನಗೆ ಗೈಡ್ ಮಾಡು ಅಂತ. ಏನೊಬ್ಬ ರಿಚ್ ವ್ಯಕ್ತಿ ಇದ್ದ. ಅವನು ಹೇಳಿದ, ದೇವರು ನನಗೆ ತುಂಬ ಬ್ಲೆಸ್ ಮಾಡಿದ್ದಾನೆ, ಸಾಕು ಅಂತ. ಇಬ್ಬರು ಕೂಡ ಕೇಳಲಿಕ್ಕೆ ಹೋದರು. ಆಗ ಆ ದೇವ ಸೇವಕ ಹೇಳಿದ, ನೀನು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ, ನೀನು ಇನ್ನೂ ಬ್ಲೆಸ್ ಆಗ್ಬೇಕಂತ ಹೇಳಿದ್ರೆ, ಕಂಟಿನ್ಯೂ ಆಗಿ ದೇವರಿಗೆ ಸ್ತೋತ್ರ ಮಾಡು. ಆಲ್ವೇಸ್ ಬಿಗನ್ ಟು ಪ್ರೈಸ್ ಗಾಡ್. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. ಗಿವ್ ಥ್ಯಾಂಕ್ಸ್ ಟು ಗಾಡ್. ಯುವರ್ ಬ್ಲೆಸ್ಸಿಂಗ್ ವಿಲ್ ಮಲ್ಟಿಪ್ಲೈ. ಇನ್ನೊಬ್ಬರಿಗೆ ಹೇಳಿದ, ಸ್ಟಾಪ್ ಪ್ರೈಸಿಂಗ್ ಗಾಡ್. ದೇವರಿಗೆ ಸ್ತೋತ್ರವನ್ನು ಮಾಡುವುದನ್ನು ಸ್ಟಾಪ್ ಮಾಡು, ತನ್ನಷ್ಟಕ್ಕೆ ನಿನ್ನ ಬ್ಲೆಸ್ಸಿಂಗ್ ಅಲ್ಲಿ ನಿಲ್ತದೆ. ಪ್ರೇರೆ, ದೇವರು ನಿಮ್ಮಲ್ಲಿಟ್ಟಂಥ ಕೃಪೆ, ಆಶೀರ್ವಾದ ಮಲ್ಟಿಪ್ಲೈ ಆಗ್ಬೇಕಂತ ಹೇಳಿದ್ರೆ ನೀವು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಬೇಕು, ಕೃತಜ್ಞತೆ ಅನುಸರಿಸಬೇಕು. ಯು ಮಸ್ಟ್ ಗಿವ್ ಥ್ಯಾಂಕ್ಸ್ ಟು ಗಾಡ್. ದೆನ್ ವಾಟ್ ಎವರ್ ಗಾಡ್ ಹಸ್ ಗಿವನ್ ಯು, ಇಟ್ ವಿಲ್ ಮಲ್ಟಿಪ್ಲೈ. ದ ಗ್ರೇಸ್ ವಿಲ್ ಮಲ್ಟಿಪ್ಲೈ, ಪೀಸ್ ವಿಲ್ ಮಲ್ಟಿಪ್ಲೈ, ಜಾಯ್ ವಿಲ್ ಮಲ್ಟಿಪ್ಲೈ, ಬ್ಲೆಸ್ಸಿಂಗ್ ವಿಲ್ ಮಲ್ಟಿಪ್ಲೈ ವೆನ್ ಯು ಪ್ರೈಸ್ ಗಾಡ್. ಬೆಳಿಗ್ಗೆ ಎದ್ದುಕೊಂಡು ಎಲ್ಲ ಪರಿಸ್ಥಿತಿಯಲ್ಲಿ ಏನೇ ಸಿಚುವೇಶನ್ ಇರಲಿ, ಅದರ ಬಗ್ಗೆ ಕಂಪ್ಲೇಂಟ್ ಕೊಡಬೇಡ್ರಿ, ಅದರ ಬಗ್ಗೆ ಮಾತಾಡಬೇಡ್ರಿ, ಬಟ್ ದೇವರಿಗೆ ಸ್ತೋತ್ರ ಮಾಡಿರಿ. ಈ 2026 ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಇವತ್ತಿನಿಂದ ಈ 3 ಸಂಗತಿಗಳು ನೆನಪಿಟ್ಟುಕೊಳ್ಳ್ರಿ. ಯಾವಾಗಲೂ ಸಂತೋಷ ಪಡ್ರಿ. ಆಲ್ವೇಸ್ ಬೇಕಾದ್ರೆ ನಿಮ್ಮ ಪುಸ್ತಕದಲ್ಲಿ ಬರೀರಿ, ಎವ್ರಿ ಡೇ ಅದನ್ನು ಓದಿರಿ, ಸಂತೋಷ ಪಡ್ರಿ. ಎಡೆಬೇಡದೆ ದೇವರಿಗೆ ಪ್ರಾರ್ಥನೆ ಮಾಡಿರಿ, ತೀರ್ಮಾನ ಮಾಡಿರಿ. ದಾರಿಯಲ್ಲಿ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ, ಮನೆಯಲ್ಲಿ ಕೂತ್ಕೊಳ್ಳುವಾಗ, ಒಬ್ಬನೇ ಇರುವಾಗ, ವಾಕ್ಯ ಕೇಳುವಾಗ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ಅಥವಾ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. 3ನೇ ಸಂಗತಿ, ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಮಾಡಿರಿ.
ದೇವರು ನಿಮಗೆ ಏನು ಕೊಟ್ಟಿದ್ದಾನೆ ಅದಕ್ಕೆ ಸ್ತೋತ್ರ ಮಾಡಿರಿ. ದೇವರು ನಿಮಗೆ 2 ಕೈಗಳನ್ನು ಕೊಟ್ಟಿದ್ದಾನೆ, ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಆಕ್ಸಿಜನ್ ಕೊಟ್ಟಿದ್ದಾನೆ, ಹೊಸ ದಿನವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಆತ ನಿಮ್ಮ ಫೈನಾನ್ಷಿಯಲ್ ಬ್ಲೆಸ್ ಮಾಡಿದ್ದಾನೆ, ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾನೆ. ಎವ್ರಿ ಡೇ ದೇವರಿಗೆ ಸ್ತೋತ್ರ ಮಾಡಿರಿ. ನಾನು ಹೇಳ್ತೇನೆ, ಈ 3 ಸಂಗತಿ ನಿಮ್ಮನ್ನು ಆತ್ಮಿಕವಾಗಿ ಸದೃಢವನ್ನಾಗಿ ಮಾಡುತ್ತದೆ. ಇಟ್ ವಿಲ್ ಕೀಪ್ ಯು ಇನ್ ಪೊಸಿಷನಿಂಗ್ ಯುವರ್ ಸ್ಪಿರಿಟ್. ಓಕೆ ಪ್ರೇರೆ, 2026 ನಿಮ್ಮದು ಇದ್ದ ಹಾಗೆ ಇರುವುದಿಲ್ಲ. ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ. ಯು ವಿಲ್ ವಾಕ್ ಇನ್ ಅಥಾರಿಟಿ, ಯು ವಿಲ್ ವಾಕ್ ಇನ್ ವಿಕ್ಟರಿ, ಯು ವಿಲ್ ವಾಕ್ ಇನ್ ಫೇವರ್. ನೀನು ದಯೆಯಲ್ಲಿ, ಅಧಿಕಾರದಲ್ಲಿ, ಜಯದಲ್ಲಿ ನೀವು ಈ ವರ್ಷದಲ್ಲಿ ನಡೆಯುವರಾಗಿದ್ದೀರಿ. ದೇವರು ನಿಮ್ಮನ್ನು ನಡೆಸ್ತಾನೆ. ಬಟ್ ಈ 3 ಸಂಗತಿಗಳಿಗೆ ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರೈಸ್ ಗಾಡ್. ಪ್ರೇರೆ, ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮೊಟ್ಟಿಗೆ ಪಾಸ್ಟರ್ ಜೋಸೆಫ್ ಇದ್ದಾರೆ. ಈ ಹೊಸ ವರ್ಷದಲ್ಲಿ ನಿಮ್ಮ ಮೇಲೆ ಹೊಸ ಆಶೀರ್ವಾದಗಳನ್ನು, ಹೊಸ ಮಾತುಗಳನ್ನು ಅವರು ಡಿಕ್ಲೇರ್ ಮಾಡುತ್ತಾರೆ. ಜಸ್ಟ್ ಬಿಲೀವ್ ಮಾಡ್ರಿ, ಆ ಮಾತುಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. Thank you, Jesus. Hallelujah. Father, we thank you. We magnify you, Lord. Thank God for this wonderful year, 2026. Father, I pray for all those who are watching us right now. And I pray that let their spirit man continually, oh hallelujah, rejoice and celebrate and thankful and pray continuously in everything, in every area. Be thankful, pray without ceasing. Hallelujah. We rejoice in your presence, oh Father. Ralma zobrati azanteni niamdale. Holy Spirit, I release your grace upon their life. I decree and declare greater grace manifest upon this year. This year you shall see that grace is multiplying. Grace is taking you to the higher dimension in the mighty name of Jesus, oh God. Your territories are expanding. You will see the favor of God in every aspect, in your family, in your personal life. You will walk with God very intimately in the mighty name of Jesus. Your job, your business, your children, in ministry, every area, the grace of God is going to multiply in the name of Jesus. Thank you, Holy Spirit. You are going to take them into the higher dimension in the mighty name of Jesus. Through your Spirit, oh God, many things you are going to accomplish in their life in the mighty name of Jesus. We bless one another, oh God, and we give all the glory and praises to you. In Jesus' mighty name we pray. Amen and amen. Amen, 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 amen. Praise God. Okay, once again, blessed Happy New Year 2026.